सोनिक पर पहली बार देखिए द लेजेंड ऑफ हनुमान शुरू हो रहा है सोमवार 5 जनवरी से हर रोज शाम 7 बजे सोनिक पर। Watch full episodes on Jio Hotstar. ಅರೆ ಈ ಮಗು ಏನ್ ಮಾಡ್ತಿದ್ದಾನೆ? ವಾವ್, ಎಂತ ಅದ್ಭುತವಾದಂತಹ ಸ್ಟಂಟ್ ಅದು. ಅಯ್ಯೋ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಪೊಲೀಸರ ಮರ್ಯಾದೆನ ಕಾಪಾಡಿ. ಅಯ್ಯೋ, ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೀಯಾ? ಅಯ್ಯೋ, ನನ್ನನ್ನು ಬಿಟ್ಬಿಡು. ಅಯ್ಯೋ, ಅಯ್ಯೋ ಶಿವ, ನೀನ್ ಬಂದ್ಬಿಟ್ಟಿಯಾ? ಬೇಗ ನನ್ನನ್ನ ಇಲ್ಲಿಂದ ಬಿಡಿಸ್ಬಿಡು. ಏ ಮಗು, ಸೈಡ್ ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್. ಏಯ್, ಶಿವ ಶಿವ ಅಂತ ನನ್ನ ಹೆಸರು. ಅಯ್ಯೋ, ನಾನು ಏನ್ ಮಾಡ್ಬಿಟ್ಟೆ ಸೈಂಟಿಸ್ಟ್ ಜೊತೆಗೆ? ಅಯ್ಯೋ, ಕೈ ಮಾತ್ರ ಇದೆಯಲ್ಲ, ನನ್ನ ಕಡೆಯಿಂದ ತಪ್ಪಾಗೋಯ್ತು. ನಾನು ಅವ್ರನ್ನ ವಾಪಸ್ ತಂದೆ ತರ್ತೀನಿ. ಎಲ್ಲಿದ್ದಾರೆ ಸೈಂಟಿಸ್ಟ್? ಅಯ್ಯೋ, ಈ ಬಾನೆಟ್ ನಲ್ಲೂ ಇಲ್ವಲ್ಲಪ್ಪ. ಅಯ್ಯೋ, ಇಲ್ಲೂ ಕೂಡ ಇಲ್ವಲ್ಲ. ಕೆಳಗಡೆ ಏನಾದ್ರು ಇರ್ಬೋದಾ? ಅಯ್ಯೋ, ಈ ಕೆಳಗಡೆನೂ ಇಲ್ವಲ್ಲ. ಅಯ್ಯೋ, ಎಲ್ಲಿ ಹೋದ್ರು ಈ ಸೈಂಟಿಸ್ಟ್ ಸರ್? ನಿಮ್ಮನ್ನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ಕಡೆಯಿಂದ ತಪ್ಪಾಗಿ ಹೋಯ್ತು. ನಿಮ್ ಕೈನ ತಗೊಂಡ್ಬಿಟ್ಟೆ. ಓಹೋ, ಅದು ನಿಜವಾದ ಕೈ ಅಲ್ಲ. ನಿಜವಾದ ಕೈ ಇಲ್ಲಿದೆ. ಆ ಚೈನ್ನ ನೋವಿಂದ ತಡ್ಕೊಳ್ಳೋದಕ್ಕೋಸ್ಕರ ನಕಲಿ ಕೈಯನ್ನ ಹಾಕೊಂಡಿದ್ದೆ ನಾನು. ಹೋ, ನಿಮ್ಮ ಐಡಿಯಾ ಅಂತೂ ತುಂಬಾ ಚೆನ್ನಾಗಿದೆ. ನನ್ನನ್ನು ಐಸ್ ಬಾಲ್ ಮಾಡ್ಬಿಟ್ರು. ಬಾ, ಕಾಪಾಡು. ಅಯ್ಯೋ, ಅಯ್ಯೋ, ಕಾಪಾಡಿ. ಶಿವ, ನನ್ನನ್ನು ಕಾಪಾಡು. ಅಯ್ಯೋ, ಶಿವ, ಹುಷಾರು ಶಿವ. ಶಿವ, ಉಳ್ಕೊಂಡ್ಬಿಟ್ಟೆ. ಶಿವ ನನ್ನನ್ನು ಕಾಪಾಡ್ಬಿಟ್ಟ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಇಪ್ಪಡು ತಗೋ. ನನ್ನ ಕಣ್ಣು. ಬೇಗ ನಡೀರಿ, ಬಾಸ್ ಹತ್ರ ಹೋಗೋಣ. ಅಂಕಲ್, ನಿಮ್ಗೇನು ಆಗಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲ, ಆದ್ರೆ ನನ್ನ ಬ್ಯಾಗು. ಅಯ್ಯೋ ಅಯ್ಯೋ, ಅವರು ನನ್ನ ಬ್ಯಾಗ್ ನೆತ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ, ಏನಾದ್ರೂ ಮಾಡಿ ಹಿಡ್ಕೊಳ್ಳಿ ಅವ್ರನ್ನ. ನನ್ನ ಬ್ಯಾಗು. ನಾನು ಅವ್ರನ್ನ ಬಿಡೋದೇ ಇಲ್ಲ ಖಂಡಿತ. ಸರ್, ನೀವು ಚಿಂತೆ ಮಾಡಬೇಡಿ. ಅವರು ಓಡ್ ಹೋಗೋದಿಕ್ಕಾಗೋದಿಲ್ಲ. ನಾವು ಅವ್ರನ್ನ ಹಿಡ್ಕೊಂತೀವಿ. ಬಾ
ಬಾಸ್. ಬಾಸ್ ನೀವ್ ಹೇಳ್ದ ಹಾಗೆ ನಾವ್ ಆ ಸೈಂಟಿಸ್ಟ್ ನ ಬ್ಯಾಗ್ ನ ತಗೊಂಡ್ ಬಂದಿದೀವಿ. ವೆರಿ ವೆರಿ ಗುಡ್. ಮ್ಯಾಡ್ ಮ್ಯಾಡ್ ಮೆಂಡೋಸಾ ಖುಷಿಯಾದ, ತುಂಬಾ ತುಂಬಾ ಖುಷಿಯಾದ. ನಾನ್ ನಿಮ್ಗೆ ಇಡ್ಲಿ ದೋಸೆನ ತಿನ್ನಿಸ್ತೀನಿ, ಸಾಂಬಾರು ತಿನ್ನಿಸ್ತೀನಿ. ನೀವು ತುಂಬಾನೇ ಒಳ್ಳೆ ಅದ್ಭುತವಾದ ಕೆಲಸನ ಮಾಡಿದೀರಾ. ವೆರಿ ಗುಡ್. ನಾವೀಗ ಶ್ರೀಮಂತರಾಗ್ಬಿಡ್ತೀವಿ. ಗಿರ್ಗಿಟ್ ಲಾಲ್ ನಾವೀಗ ಪತಿ ಆಗ್ಬಿಡ್ತೀವೋ, ಕರೋಡ್ಪತಿ ಆಗ್ಬಿಡ್ತೀವಿ. ಏನು? ಸರಿ ಬಾಸ್. ಗಿರ್ಗಿಟ್ ಲಾಲ್ ಏನೋ ಮಾಡ್ತಾ ಇದ್ಯಾ ನೀನು? ಟಾಕ್ ವಿತ್ ರೆಸ್ಪೆಕ್ಟ್ ಮೆಂಡೋಸಾ. ನಾವೀಗ ಅರಪತಿ. ನಾನು ಹೇಳಿದ್ದು ಕರೋಡ್ಪತಿ ಆಗೋಗ್ತೀವಿ ಅಂತ. ಇನ್ನೂ ಆಗಿಲ್ಲ ಕಣೋ. ಮೆಟಲ್ ಫ್ಲೋನೋಟೋರಿಯಾ ಮೊದ್ಲು ಸಿಗ್ಲಿ. ಸರಿ, ಈಗ ನಾರ್ಮಲ್ ಆಗ್ಬಿಡೋ ಬೇಗ. ನನಗೆ ಫಾರ್ಮುಲಾ ಸಿಕ್ಬಿಡ್ತು. ಈಗ ಫ್ಲೋನೋಟೋರಿಯಾ ಕಲ್ಲು ನನ್ನದಾಗುತ್ತೆ, ನನ್ನದು. ಸರಿ, ಈಗ ನಾವೀಗ ಫ್ಲೋನೋಟೋರಿಯಾಗೆ ಹೋಗ್ಬೇಕಾಗಿದೆ. ಅಲ್ಲಿ ನಮಗೆ ಫ್ಲೋನೋಟೋರಿಯಾ ಸಿಗುತ್ತೆ, ಗೊತ್ತಾಯ್ತಾ? ಫ್ಲೂನೋಟೋರಿಯಾದಲ್ಲಿ ಎಂತಹ ಒಂದು ಕಲ್ಲು ಸಿಗುತ್ತೆ ಅಂದ್ರೆ ಅದರಲ್ಲಿ ಒಂದೇ ಒಂದು ಸಣ್ಣ ಕಲ್ಲಿಂದ ನಾವು ಇಡೀ ದೊಡ್ಡ ಟವರ್ನೇ ಬೀಳಿಸ್ಬಿಡಬಹುದು. ಆ ಒಂದು ದೊಡ್ಡ ದುರಾಸೆ ಮೇಲೆನೆ ಆ ಮ್ಯಾಡ್ ಮ್ಯಾಂಡೋಸಾ ಇರೋದು. ಮ್ಯಾಡ್ ಮೆಂಡೋಸಾ? ಹಾ, ಮ್ಯಾಡ್ ಮ್ಯಾಂಡೋಸಾ ನನ್ನ ಜೊತೆನೆ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನು ಬುದ್ಧಿ ಸರಿ ಇರ್ಲಿಲ್ಲ. ಅದಕ್ಕೆ ನಾನು ನನ್ನ ಲ್ಯಾಬ್ ನಿಂದ ಓಡಿಸ್ಬಿಟ್ಟೆ. ಆದ್ರೆ ಈಗ ಅವನು ಆ ಒಂದು ಫಾರ್ಮುಲಾ ಹಿಂದೆ ಬಿದ್ದಿದ್ದಾನೆ. ಅವನಿಗೇನಾದ್ರೂ ಆ ಫಾರ್ಮುಲಾ ಸಿಕ್ಬಿಟ್ರೆ ಎಲ್ಲಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಬಿಡ್ತಾನೆ. ಈ ಪ್ಲೂನೋಟೋರಿಯಂ ಅವನಿಗೆ ಎಲ್ಲಿ ಸಿಗುತ್ತೆ? ಅವನಿಗೂ ಮತ್ತು ನಿಮ್ ಬ್ರೀಫ್ ಕೇಸ್ಗೆ ಏನ್ ಸಂಬಂಧ? ನನ್ನ ಬ್ರೀಫ್ ಕೇಸ್ ನಲ್ಲಿ ಒಂದು ಫಾರ್ಮುಲಾ ಇದೆ. ಅದರಿಂದ ಅವನು ಮಿಷಿನ್ ತಯಾರಿಸಬಹುದು. ಮತ್ತೆ ಆ ಮಿಷಿನ್ ನ ಸಹಾಯದಿಂದ ಅವನು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು, ಯಾವ ಏಜ್ ಅಲ್ಲಿ ಬೇಕಾದ್ರೂ. ಅವನು ಫ್ಲೋನೋಟೋರಿಯಾಗ ಹೋಗ್ಬೇಕಾಗಿದೆ. ಅಲ್ಲೇನೆ ಫ್ಲೂನೋಟೋರಿಯಂ ಕಲ್ಲು ಸಿಗುವಂತದ್ದು. ಫ್ಲೂನೋಟೋರಿಯಾ ಇದ್ದಿದ್ದು 2000 ವರ್ಷಗಳ ಹಿಂದೆ. ಅದು ಎಲ್ಲಂತ ಗೊತ್ತಿಲ್ಲ. ಆದ್ರೆ ಈಗ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರುಗಳು ಇದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಹೌದು ಶಿವ, ಇಂಟರ್ನೆಟ್ ಅಲ್ಲಿ ನಿನಗೆ ಇಷ್ಟನೇ ಡೀಟೇಲ್ಸ್ ಸಿಗೋದು. ಆದ್ರೆ ಇದು ನಿಜ. ನನ್ನ ಮಷೀನ್ ಸಹಾಯದಿಂದ ಅವನು ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಹಾಗಾದ್ರೆ ನಾನು ಅವ್ರನ್ನ ಹಿಡಿತೀನಿ. ಇಲ್ಲಾಂದ್ರೆ ದೇಶಕ್ಕೆ ತುಂಬಾ ದೊಡ್ಡ ಅಪಾಯ ಎದುರಾಗುತ್ತೆ. ಹಾಗಾದ್ರೆ ಅವ್ರನ್ನ ಹಿಡಿಯೋದು ಹೇಗೆ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ವಲ್ಲ. ನಮ್ಮೂರಲ್ಲಿ ಒಂದು ಹೇಳಿಕೆ ಇದೆ. ಉಪ್ಪಿನಕಾಯಿ ಬೇಕಂದ್ರೆ ಅಡ್ಗೆ ಮನೆಗೆ ಹೋಗ್ಬೇಕು, ಮೀನ್ನ ಹುಡುಕ್ಬೇಕಂದ್ರೆ ನದಿಗೆ ಹೋಗ್ಬೇಕು. ಈಗ ಮ್ಯಾಡ್ ಮ್ಯಾಂಡೋಸನ ಹುಡುಕ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು? ವೆರಿ ಗುಡ್ ಆದಿ, ಯುವರ್ ಇಂಟೆಲಿಜೆಂಟ್. ಮ್ಯಾಡ್ ಮ್ಯಾಂಡೋಸಾ ಆಲ್ರೆಡಿ ಪ್ಲೂನೋಟೋರಿಯಾಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡಿರ್ತಾನೆ. ಅವನು ಪ್ಲೂನೋಟೋರಿಯಾದಲ್ಲೇ ಸಿಗೋದು. ಸೈಂಟಿಸ್ಟ್ ಸರ್, ನೀವು ನಮ್ಮನ್ನ ಪ್ಲೂನೋಟೋರಿಯಾಗೆ ಕಳ್ಸಕ್ಕಾಗತ್ತಾ ಹೇಳಿ? ಹಾ, ಖಂಡಿತ ಕಳಿಸಬಹುದು ಶಿವ. ಆದ್ರೆ ಅಲ್ಲಿ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗಬಹುದು. ಆ ಡೇಂಜರಸ್ ವ್ಯಕ್ತಿಯಿಂದ ಜಗತ್ತನ್ನ ಕಾಪಾಡಬೇಕು ಅಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಅವನ್ನ ಅಲ್ಲೇ ಹೋಗಿ ಹಿಡಿಬೇಕಾಗತ್ತೆ. ಅವನಲ್ಲಿ ಸಿಕ್ಕಿದಾಗೆ ಪಕ್ಕ ಅಂತ ಒದಿರಿ. ನೀನು ನಾನೀಗ ಅಯ್ಯೋ ನನ್ ಒದ್ಬಿಟ್ರು. ಹೇಗಿತ್ತು ಅದೇ? ಶಿವ, ಬೇಗ ಪ್ಲೂನೋಟೋರಿಯಾಗೆ ಹೋಗು. ಅಲ್ಲಿ ಏನೇ ತೊಂದರೆ ಆದ್ರೂ ಇಲ್ಲಿನಷ್ಟಂತೂ ತೊಂದರೆ ಆಗಲ್ಲ. ನಡಿ. ಹಾ, ಈ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನ್ ನಿಮ್ಮನ್ನೆಲ್ಲ ಅಲ್ಲಿಗೆ ಕಳಿಸಬಹುದು. ಬನ್ನಿ, ನನ್ನ ಹತ್ರ ಒಂದು ಬ್ಯಾಕಪ್ ಸೆಟಪ್ ಇದೆ. ತಯಾರಿ ಮಾಡ್ಕೊಳ್ಳೋಣ ಬೇಗ. ಬನ್ನಿ ಎಲ್ಲರೂ ಒಂದ್ಸಲ ಟ್ರಯಲ್ ಮಾಡಿ ನೋಡೋಣ. ಯಾಕಂದ್ರೆ ಎಲ್ರೂ ಮಾಯ ಆಗದೆ ಹೋದ್ರೆ ಸಾಕು. ಗಿರ್ಗಿಟ್ ಲಾಲ್, ನಿನಗೆ ದೊಡ್ಡ ದೊಡ್ಡ ಆಕ್ಟ್ ಮಾಡೋಂತ ಆಸೆ ಇದೆ ಅಲ್ವಾ? ನೀನೀಗ ಇಲ್ಲಿ ಕೂತ್ಕೊಂಡು ಇದನ್ನ ಹಾಕೋ, ಮತ್ತೆ ಇಲ್ಲಿ ಫ್ಲೂನೋಟೋರಿಯಾ ಅಂತ ಟೈಪ್ ಮಾಡು. ಅಲ್ಲಿಗೆ ಹೋದ್ಮೇಲೆ ಬ್ಲೂಟೂತ್ ನಲ್ಲಿ ಮೈಕ್ರೋಫೋನ್ ನಲ್ಲಿ ನನ್ನ ಹತ್ರ ಮಾತಾಡಿ ಹೇಳು ಅಲ್ಲಿ ಹೇಗಿದೆ ಅಂತ. ಸಿಚುವೇಶನ್, ಟೆಲ್ ಮೀ ದ ಸಿಚುವೇಶನ್ ಮಿಸ್ಟರ್ ಗಿರ್ಗಿಟ್ ಲಾಲ್. ಓಕೆ, ಕೆಲಸ ಶುರು ಹಚ್ಕೋ. ನನ್ನ ಮಿಷಿನು ಶುರು ಆಗ್ಬಿಟ್ಟಿದೆ, ಕೆಲಸ ಮಾಡ್ತಿದೆ, ವರ್ಕ್ ಆಗ್ತಾ ಇದೆ. ಗಿರ್ಗಿಟ್ ಲಾಲ್, ನೀನೀಗ ಅಲ್ಲಿ ತಲುಪಿದ್ಯಾ? ಹ್ಯಾವ್ ಯು ರೀಚ್ಡ್? ಹಾ ಬಾಸ್, ತಲುಪಿಟ್ಟೆ. ಜಾಗ ಹೇಗಿದೆ? ಬಾಸ್, ತುಂಬಾ ಒಳ್ಳೆ ಜಾಗ ಬಾಸ್.
ತುಂಬಾ ವರ್ಷ ಆದ್ಮೇಲೆ ಬಂದಿದ್ದೀನಿ. ವರ್ಷಗಳ ನಂತರ ನೀನು ಮೊದಲನೇ ಸಲ ಅಲ್ಲಿಗೆ ಹೋಗಿರೋದು. ಎಲ್ಲಿ ಹೋಗಿದ್ಯಾ ನೀನು? ಬೇಗ ವಾಪಸ್ ಬಾ. ಈ ದಡ್ಡ ಎಲ್ಲಿ ಹೋದ್ನೋ ಏನೋ. ಬರ್ತಾ ಇದ್ದೀನಿ ಬಾಸ್. ಅಯ್ಯೋ, ನೀನು ಒಬ್ಬನೇ ಹೋಗಿ ಏನ್ ತಗೊಂಡ್ ಬಂದಿದ್ಯಾ? ಹಿಡ್ಕೊಳ್ಳಿ. ಅಯ್ಯ, ಈ ಮೇಕೆ ಮರಿ ಎಲ್ಲಿಂದ ಬಂತು? ಹಿಡ್ಕೊಳ್ಳಿ ಅದನ್ನ, ಬೇಗ ಬನ್ನಿ. ಮ್ಯಾಡ್ ಮ್ಯಾಂಡೋಸಾ ಮ್ಯಾಡ್ ಆಗ್ಬಿಟ್ರೆ ನಿನ್ನ ಜೀವನಾನೇ ಖಲಾಸು. ಈ ಮೇಕೆ ಮರಿನ ಎಲ್ಲಿಂದ ತಗೊಂಡ್ ಬಂದೆ? ಅದು ನಾನು ನಮ್ಮ ಹಳ್ಳಿಗೆ ಹೋಗಿದ್ದಲ್ಲ, ಅಲ್ಲಿಂದ ತಗೊಂಡ್ ಬಂದೆ. ಆದ್ರೆ ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಯ್ಯೋ, ಯಾಕಪ್ಪ ಮಧ್ಯ ಬರ್ತೀರಾ? ನಾನು ಮಾತಾಡ್ತಿದ್ದೀನಿ ತಾನೇ. ಕಂಟಿನ್ಯೂ. ಅದು ನಾನು ತುಂಬಾ ವರ್ಷದ ಮೇಲೆ ಹೋಗಿದ್ನಲ್ಲ. ಅದು ಅಲ್ಲದೆ ನಾವು ಪ್ಲೂಟೋರಿಯಾಗೆ ಬೇರೆ ಹೋಗ್ಬೇಕಲ್ವಾ, ಹಾಗೆ ನಿಮ್ಮ ಮಷಿನ್ ಕೂಡ ಟೆಸ್ಟ್ ಆಗೋಯ್ತು, ಮತ್ತೆ ಕುರಿ ಮರಿನೂ ಬಂದ್ಬಿಡ್ತು. ಬಾಸ್ ಹತ್ರ ಸರಿಯಾಗಿ ಮಾತಾಡಕ್ಕೂ ಬಿಡೋದಿಲ್ಲ. ನಾನ್ ಖುಷಿಯಾಗಿರೋದು ಇವ್ರಿಗೆ ನೋಡೋದಕ್ಕಾಗಲ್ಲ ಅನ್ಸುತ್ತೆ. ಬಿಡಲ್ಲ. ಸರಿ, ಅದನ್ನ ಬಿಡಿ, ಇಲ್ಲಿಗೆ ಬನ್ನಿ ಎಲ್ಲಾರು. ಕಮ್ ಹಿಯರ್. ಮಿಷಿನ್ ಏನೋ ಸರಿಯಾಗೇ ಇದೆ. ಎಲ್ಲರೂ ಈಗ ಲೈನ್ ನಲ್ಲಿ ಕೂತ್ಕೊಳ್ಳಿ. ಬೇಗ ಬೇಗ. ಟೈಗರ್ ಪ್ಯಾಂಥರ್. ಅಯ್ಯೋ, ಆ ರೋಲ್ ಮಾಡಿ ಅಂತ ನಾನು ಹೇಳಲಿಲ್ಲ. ನಾರ್ಮಲ್ ಆಗಿರಿ. ನೀವಿಲ್ಲೇ ಇದ್ಕೊಂಡು ನಮ್ಮ ಬಾಡಿನೆಲ್ಲ ಗಾರ್ಡ್ ಮಾಡ್ತಾ ಇರಿ. ಮತ್ತೆ ಮೈಕ್ರೋಫೋನ್ ಅಲ್ಲಿ ನನ್ನ ಹತ್ರ ಮಾತಾಡ್ತಾ ಇರಿ. ನಾನು ವಾಪಸ್ ಬರ್ತೀವಿ ಅಂತ ಹೇಳಿದಾಗ ನೀವು ಈ ರಿಮೋಟ್ ನಲ್ಲಿ ಸ್ವಿಚ್ ಅನ್ನ ಒತ್ತಿ ನಮ್ಮನ್ನ ವಾಪಸ್ ಕರ್ಕೊಂಡ್ಬಿಡಿ. ಓಕೆ ಬಾಸ್. ಪ್ರಿನ್ಸ್ ರೂಮಿ ಆಗಮಿಸ್ತಾ ಇದ್ದಾರೆ. ಪ್ರಿನ್ಸ್ ರೂಮಿ ಆಗಮಿಸ್ತಾ ಇದ್ದಾರೆ. ಬನ್ನಿ, ನಾನ್ ನಿಮ್ಗೆ ನಮ್ಮ ಊರು ತೋರಿಸ್ತೀನಿ. ನಮ್ಮ ಊರು ತುಂಬಾನೇ ಚೆನ್ನಾಗಿದೆ. ಬೇಡ ಬೇಡ, ನಾನಲ್ಲಿ ಬರಲ್ಲಪ್ಪ. ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನಿನ್ನ ನೀರಲ್ಲಿ ಬಿಸಾಕ್ತೀನಿ. ಬೇಡ ಬೇಡ, ನಾನಲ್ಲಿ ಬರ್ತೀನಿ. ಶಿವ, ನೀನ್ ನಡಿ, ನಾವು ಕೂಡ ನಿನ್ ಹಿಂದೆ ಬರ್ತೀವಿ. ನಾವು ಕೂಡ ನೋಡ್ತೀವಿ ನಿಮ್ಮ ಊರ್ನ. ಹಾ ಬನ್ನಿ, ನಾವು ನಿಮ್ಗೂ ಕೂಡ ಊರ್ ತೋರಿಸ್ತೀವಿ. ಈ ಜಾಗ ಸುಂದರವಾಗಿದೆ. ಈ ತರ ಜಾಗ ನಾನು ಮೊದಲನೇ ಬಾರಿ ನೋಡ್ತಾ ಇರೋದು. ಬನ್ನಿ, ಇಲ್ಲಿಂದ ಕೆಳಗ್ ಜಂಪ್ ಮಾಡೋಣ. ಬೇಡ ಶಿವ. ನಿನ್ನ ಗೆಳೆಯ ಶಿವನಿಗೆ ಅಷ್ಟೊಂದು ಧೈರ್ಯ ಇರೋದಿಲ್ಲ ಈ ತರ ಜಂಪ್ ಮಾಡೋದಕ್ಕೆ. ಓ ಶಿವ, ನೀನಂತೂ ತುಂಬಾನೇ ಧೈರ್ಯಶಾಲಿ ಇದೆಯಾ. ಹಾ, ಥ್ಯಾಂಕ್ಸ್, ಧನ್ಯವಾದ. ಅದ್ಭುತ. ಆದ್ರೆ ನೀವಿಬ್ರು ಈಗ ಏನ್ ಮಾಡ್ತೀರಾ? ನಾನಂತೂ ಮೇಲ್ ಹೋಗ್ಬಿಡ್ತೀನಿ, ನೀವಂತೂ ಈಗ ಕೆಳಗ್ ಬೀಳ್ತೀರಾ. ಅತ್ಯದ್ಭುತ. ನೀವಂತೂ ನಿಜವಾಗ್ಲೂ ತುಂಬಾನೇ ಧೈರ್ಯಶಾಲಿ. ನೀವು ತುಂಬಾನೇ ಧೈರ್ಯಶಾಲಿ. ನಿಮ್ಮನ್ನ ಮೀಟ್ ಮಾಡಿ ಖುಷಿ ಆಯ್ತು. ಶಿವ, ನಾವು ಕೂಡ ಗೆಳೆಯರಾಗಬಹುದಾ? ಹೋ ಯಾ, ವೈ ನಾಟ್ ಗೆಳೆಯ. ಬನ್ನಿ ಬನ್ನಿ ಬನ್ನಿ, ಫಿಶ್ ಕ್ಯಾಚಿಂಗ್ ಕಾಂಪಿಟೇಷನ್ ಶುರು ಆಗ್ತಾ ಇದೆ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಶಿವ ಅವರು ಸೈಕಲ್ ನಲ್ಲಿ, ಮತ್ತೆ ಎರಡನೇ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಮ್ಯಾಡ್ ಮ್ಯಾಂಡೋಸಾ. ಅವರು ತಮ್ಮ ಮೋಟಾರ್ ಸೈಕಲ್ ಮೇಲೆ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಮಗು ನಮ್ಮ ಜೊತೆ ಕಾಂಪಿಟೇಷನ್ ಮಾಡುತ್ತಾ? ಲೈನ್ ಸ್ಕೂಟರ್ಗೆ ಸೈಕಲ್ ಅಲ್ಲಿ ಕಾಂಪಿಟೇಷನ್? ಅಯ್ಯೋ, ಐ ಆಮ್ ಸಾರಿ ಶಿವ, ಆದ್ರೆ ಇವರೆಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ಸೈಕಲ್ ಇಂದ ನಮ್ಮ ಸ್ಕೂಟರ್ ನ ನೀನು ಏರ್ಸೋದಕ್ಕಾಗೋದಿಲ್ಲ. ಶಿವ, ಇವರೆಲ್ಲ ಸರಿಯಾಗಿ ಹೇಳ್ತಾ ಇದ್ದಾರೆ. ನೋಡಿದ್ಯಾ?
ಈ ಇನ್ಸ್ಪೆಕ್ಟರ್ ನಿನಗಿಂತ ಒಂದ್ ಸ್ವಲ್ಪ ಬುದ್ಧಿವಂತಾನೆ. ಸರಿ ಶಿವ, ಹೋಗು ಮನೆಗೆ ಹೋಗು. ಇಲ್ಲ, ಈ ಕಾಂಪಿಟೇಷನ್ ಹಾಗೆ ಆಗತ್ತೆ. ಮತ್ತೆ ನಾನ್ ಇದ್ರಲ್ಲಿ ಗೆಲ್ತೀನಿ. ಪೈಪೋಟಿ ಮಾಡುವಂತ ಅವಕಾಶ ಸಿಗುತ್ತೆ. ಈ ಸ್ನೋನ ಕೆಳಗಡೆ ನೀರಿದೆ, ಮತ್ತೆ ನಾವು ಈ ಫಿಶ್ ಅನ್ನ ನೀರಲ್ಲಿ ಈಜೋದಕ್ಕೆ ಬಿಡ್ತೀವಿ. ಇವುಗಳು ಸಮುದ್ರದ ಕಡೆಗೆ ಈಜ್ತಾ ಹೋಗ್ತವೆ. ನೀವು ಸ್ನೋನ ಮೇಲೇನೆ ಇದ್ಕೊಂಡು ನೀವು ಈ ಮೀನನ್ನ ನೋಡ್ತಾ ನಿಮ್ಮ ಬಾಣದಿಂದ ಈ ಹೊಳೆಯುವ ಮೀನನ್ನ ಹೊಡಿಬೇಕಾಗುತ್ತೆ. ಈ ಬಾಣ ಮೀನಿನ ಹತ್ರ ಹೋಗ್ತಿದ್ದ ಹಾಗೆ ಒಂದು ನಟ್ಟು ಅದರಿಂದ ಹೊರಗಡೆ ಬರುತ್ತೆ. ಆ ನಟ್ಟಿಂದ ಆ ಮೀನು ಟ್ರ್ಯಾಪ್ ಆಗುತ್ತೆ. ಯಾರು ಮೀನನ್ನ ಬೇಗ ಶಿಕಾರಿ ಮಾಡ್ತಾರೋ ಅವರು ಗೆಲ್ತಾರೆ. ಬಾಸ್, ಇದ್ರಲ್ಲೆಲ್ಲ ಯಾಕೆ ನಾವು ಬಿಡ್ಬೇಕು? ಪ್ಲೂನಿಟೋರಿಯಂ ತಗೊಂಡು ಓಡೋಗ್ಬಿಡೋಣ. ಎಂಜಾಯ್ ಮಾಡ್ಬೇಕು ಗಿರ್ಗಿಟ್, ಎಂಜಾಯ್. ನಾವು ಆದಷ್ಟು ಬೇಗ ಆ ಕಲ್ಲು ಎಲ್ಲಿದೆ ಅಂತ ಹುಡುಕಬೇಕು ಕಣೋ. ಹತ್ತಿರದಲ್ಲಂತೂ ಎಲ್ಲೂ ಆ ಕಲ್ಲುಗಳು ಕಾಣಿಸ್ತಾನೆ ಇಲ್ಲ, ಗೊತ್ತಾಯ್ತಾ? ಸ್ವಲ್ಪ ದಿನ ಇವ್ರ ಜೊತೆನೆ ಟೈಮ್ ಕಳಿಯೋಣ. ಏನು ಆಗ್ಲಿಲ್ಲ ಅಂದ್ರೆ ಇವ್ರನ್ನೆಲ್ಲ ಮುಗಿಸ್ಬಿಡೋಣ. ಏನಂತೀಯ? ತಯಾರಾಗಿದ್ದೀರಾ? ಇಷ್ಟೊಂದು ಮೀನುಗಳು. ಎಷ್ಟಿರ್ಬೋದಿಲ್ಲಿ? 1 2 3 4. ಹಾ, ಇದು ನಿಜವಾಗ್ಲೂ ಹೊಳಿತಾ ಇದೆ. 1 2 3 4. 1 2 3 4. ಇದೇನಿದು? ನಾನು 4 ಅಂದ ತಕ್ಷಣ ಇದು ನಿಜವಾಗ್ಲೂ ಹೊಳಿತಾ ಇದೆ. ಶಿವ, ಅಲ್ಲಿ ನೋಡು, ನಾನು ಪ್ರತಿ ಸಲ 4 ಅಂದ ತಕ್ಷಣ ಅದು ಹೊಳಿತಾ ಇದೆ. ನೀನು ಬಾಣ ಬಿಡ್ಬೇಕಾದ್ರೆ 4 ಎಣಿಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಅಯ್ಯಯ್ಯೋ, ಮೀನುಗಳು ಬೇಗ ಹತ್ರ ಹೋಗ್ತಾ ಇದ್ದಾವೆ. ಎಲ್ರೂ ತಯಾರಾಗಿದ್ದೀರೇನ್ರೋ ಹಿಡಿಯೋದಕ್ಕೆ? ಓಕೆ ಬಾಸ್, ಓಕೆ. ಅಯ್ಯೋ, ಗುರಿ ತಪ್ಪು ಹೋಯ್ತಲ್ಲಪ್ಪ. ನೀವೇನ್ರೋ ನೋಡ್ತಾ ಇದ್ದೀರಾ? ಬಾಣ ಹೊಡೀರಿ ಬೇಗ. ಎಸ್ ಬಾಸ್. ಹೊಡಿ ಬಾಣ. ಏನ್ ಮಾಡ್ತಾ ಇದೀಯಾ ಗಿರ್ಗಿಟ್ ಲಾಲು? ನೀನು ನನ್ನ ಮೇಲೆಲ್ಲ ಬಾಣ ಹೊಡಿಬೇಕಾಗಿರೋದು ಮೀನ್ಗೆ. ನೀವೇನ್ರೋ ನೋಡ್ತಾ ಇದ್ದೀರಾ? ಬೇಗ ಬಾಣ ಹೊಡೀರಿ. ಕಮಾನ್ ಕಮಾನ್, ಹರಿ ಅಪ್. ಎಸ್. ಇವನು ನಮ್ಮ ಹಿಂದೆನೆ ಬರ್ತಾ ಇದ್ದಾನೆ. ಶಿವ, ಅಯ್ಯೋ, ಅವನಿಗೆ ಇಡ್ಲಿ ದೋಸೆನ ತಿನ್ನಿಸ್ಬಿಟ್ರವು. ಅವನು ನಮಗಿಂತ ಮುಂದೆ ಹೋಗ್ಲೇಬಾರ್ದು. ಓಕೆ ಬಾಸ್. ಈಗ ಮೀನ್ನ ಹಿಡಿತೀನಿ ನೋಡು. ಲಡ್ಡು ಸಿಕ್ಸರ್ ಅಲ್ಲಿದ್ದಾರೆ. ಶಿವ, ಶಿವ. ಸಾರಿ ಗೆಳೆಯರಿ, ನಾನು ಈ ಕಾಂಪಿಟೇಷನ್ ಗೆಲ್ಬೇಕು ಅಂದ್ರೆ ನಾನು ಒಬ್ನೇ ಹೋಗ್ಬೇಕಾಗತ್ತೆ. ನೀವೆಲ್ಲ ಸೈಕಲ್ ಇಂದ ಇಳಿಲೇಬೇಕು. ಹಾ, ಬೇಗ ಇಳಿರಿ. ಧನ್ಯವಾದ ಗೆಳೆಯರಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್. ಐ ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ನಾನೀಗ ಶಿವನಿಗೆ ತೋರಿಸ್ತೀನಿ ಏನು ಅನ್ನೋದನ್ನ. ಇಡ್ಲಿ ದೋಸೆನ ತಿನ್ನುತ್ತಾ
ಬಾಣ ಬಿಡ್ಬೇಕಾದ್ರೆ 4 ಸಲ ಎಣ್ಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸರ್ದಾರ್, ಇದು ತಗೊಳ್ಳಿ ನಿಮ್ಮ ಫಿಶ್. ತುಂಬಾನೇ ಅದ್ಭುತ. ನೀನು ಈ ಕಾಂಪಿಟೇಷನ್ ಗೆದ್ಬಿಟ್ಟೆ. ಇವತ್ತು ರಾತ್ರಿ ಸಂಭ್ರಮ ಇರುತ್ತೆ. ಸಂಭ್ರಮದ ತಯಾರಿ ಮಾಡಿ. ನೀನಿಲ್ಲಿ ಕುಣಿದಾಡೋದಕ್ಕೆ ಬಂದಿದೆಯೋ ಅಥವಾ ಫ್ಲೂಟೋರಿಯಂನ ಹುಡುಕೋದಕ್ಕೆ ಬಂದಿದೆಯೋ? ಸ್ನೇಹಿತರೆ, ಇವತ್ತು ನನ್ನ ಮಗ ರೂಮಿಯ ಹುಟ್ಟಿದ ದಿನ. ಮೇಲಿನ ದೇವರು ಇವನಿಗೆ ಹೆಚ್ಚು ಆಯುಷನ್ನು ಕೊಡಲಿ. ನೀನು ಕೇಕ್ ಕಟ್ ಮಾಡೋದಿಲ್ವಾ? ಕೇಕ? ಅದೇನು, ನಾವು ಜನ್ಮದಿನಗಳಿಗೆ ಒಂದು ಡಿಶ್ ಮಾಡ್ತೀವಿ, ಅದನ್ನ ನಾವು ಕೇಕ್ ಅಂತ ಕರಿತೀವಿ. ಹಾಗಾದ್ರೆ ಕೇಕ್ನ ಮಾಡಿ, ನಾವು ಕೂಡ ಕೇಕ್ ತಿನ್ಬೇಕು. ಇಲ್ಲಿ ಕೇಕ್ ಮಾಡೋಕ್ ಆಗೋದೇ ಇಲ್ಲ. ಕೇಕ್ ಮಾಡಕ್ ಏನೇನ್ ಬೇಕು ಅದ್ಯಾವುದೂ ಇಲ್ಲ ಇಲ್ಲಿ. ಅಯ್ಯೋ, ಇಲ್ಲ, ನನಗೆ ಕೇಕ್ ಬೇಕು. ರೋಮಿ, ರೋಮಿ, ಆ ರೀತಿ ಅಳ್ಬಾರ್ದಪ್ಪ. ನೋಡು, ಈ ರೀತಿ ಮಾಡಬಾರ್ದು. ಜನಗಳು ನೀನು ನೋಡಿ ನಗ್ತಾರೆ. ನೀನೊಬ್ಬ ಪ್ರಿನ್ಸ್. ನೀವು ಕೇಕಿನ ಬಗ್ಗೆ ಮಾತಾಡಿ ಸರಿ ಮಾಡ್ಲಿಲ್ಲ. ಈಗ ಪ್ರಿನ್ಸು ಕೇಕ್ ತಿಂದೆ ಸರಿ ಹೋಗೋದಿಲ್ಲ. ಅವನು ತುಂಬಾನೇ ಹಠವಾದ. ಅಯ್ಯೋ, ಇವನು ಬಂದ್ಬಿಟ್ನಲ್ಲಪ್ಪ. ಇನ್ಯಾರು? ಅಮ್ಮ, ನನಗೆ ತುಂಬಾ ಭಯ ಆಗ್ತಿದೆ. ಓ, ಡೆಲಿವರಿ ಬಾಯ್ನ ಈ ರೀತಿ ಸ್ವಾಗತ ಮಾಡೋದಾ? ಅಯ್ಯೋ, ಇವನು ಎಲ್ಲಿಂದ ಬಂದಪ್ಪ? ಜಾದೂನೇ ಆಗೋಯ್ತಲ್ಲ ಇದು. ಸರ್ದಾರ್, ಇದು ಜಾದೂ ಅಲ್ಲ, ಸೈನ್ಸು. ಒಂದಷ್ಟು ವರ್ಷಗಳ ನಂತರ ನಿಮಗೂ ಗೊತ್ತಾಗ್ಬಿಡತ್ತೆ. ಇಲ್ಲಿ ನಿಂತ್ಕೊಳ್ಳಿ. ಇವರು ನಮ್ಮ ಗೆಳೆಯರು. ಇವರು ಪ್ರಿನ್ಸ್ಗಾಗಿ ಕೇಕ್ ತಂದಿದ್ದಾರೆ. ಬನ್ನಿ ಸೈಂಟಿಸ್ಟ್ ಅಂಕಲ್, ಪ್ರಿನ್ಸ್ಗೆ ಕೇಕ್ ತಿನ್ಸೋಣ. ತಗೊಳ್ಳಿ ಪ್ರಿನ್ಸ್, ಕೇಕ್ ಬಂದಿದೆ. ಕೇಕ್. ಅರೆ ವಾ, ಕೇಕ್. ನನ್ಗೂ ಕೇಕ್ ತಿನ್ಬೇಕು ಅನಿಸ್ತಿದೆ ಬಾಸ್. ಇವರಿಲ್ಲಿ ಪಿಕ್ನಿಕ್ ಮಾಡೋದಕ್ಕೆ ಬಂದಿರಬಹುದು. ಇಡ್ಲಿ ದೋಸೆ ತಿನ್ನುತ್ತಾ. ಟೈಗರ್ ಪ್ಯಾಂಥರ್, ಹೋಗಿ ಸೈನ್ಯಾಚಾರರ ಜಾಗಕ್ಕೆ ಹೋಗಿ ಎಲ್ಲ ವೈರ್ಗಳನ್ನ ಕಟ್ ಮಾಡ್ಬಿಡಿ. ಕರೆಂಟ್ ಇಲ್ಲದ ಹಾಗೆ ಮಾಡ್ಬಿಡಿ. ಓಕೆ ಬಾಸ್. ಅಯ್ಯೋ, ನನ್ನ ಕಿವಿ ಹತ್ರನೇ ಊದ್ತಾ ಇದೀಯಾ? ಅಯ್ಯೋ, ಇದು ಊದೋದಲ್ಲ, ಇದನ್ನ ಹೀಗೆ ತಲೆಗೆ ಹಾಕೋಬೇಕು. ನೋಡು, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀಯಾ. ಓಕೆ ಯುವರಾಜ, ಈಗ ಕೇಕ್ ಕಟ್ ಮಾಡು. ಅದರಿಂದ ಅಲ್ಲ, ಚಾಕುವಿಂದ. ಮ್ಯಾಡ್ ಮ್ಯಾಂಡೋಸನ ಕಣ್ಣು ನನ್ನ ಮೇಲೆ ಇದೆ. ನಾನು ಇಲ್ಲಿಂದ ಬೇಗ ಹೊರಡಬೇಕು. ಶಿವ, ನಾನಿಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು. ಇಲ್ಲಾಂದ್ರೆ ಮ್ಯಾಡ್ ಮ್ಯಾಂಡೋಸಾ ಅವರ ಜನಗಳಿಗೆ ಹೇಳಿ ನನ್ನ ಲ್ಯಾಬನ್ನ ಏನ್ ಬೇಕಾದ್ರೂ ಮಾಡಿಬಿಡಬಹುದು.
ಜೊತೆ ಚೆನ್ನಾಗಿ ಸ್ನೇಹನ ಬೆಳೆಸ್ಕೊಂಡಿದೀಯ. ಅಯ್ಯೋ ಸೈಂಟಿಸ್ಟ್ ಅವರೇ, ಎಷ್ಟೊಂದು ದಿನ ಆದ್ಮೇಲೆ ನೀವು ಭೇಟಿ ಆಗಿದ್ದೀರಾ, ನನ್ನ ಜೊತೆ ಭೇಟಿ ಆಗ್ದೇನೆ ಹೋಗ್ತಾ ಇದ್ದೀರಾ? ನೋಡಿ ಅಯ್ಯೋ ಗಿರ್ಗೆಟ್ ಲಾಲ್, ಅವರನ್ನ ಹಿಡ್ಕೋಬೇಕು ತಾನೇ ನೀನು. ಎಲ್ರು ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರುವಾಗಿ. ನಾನ್ ನಿಮ್ ಜೊತೆ ಡ್ಯಾನ್ಸ್ ಮಾಡಬಹುದಾ? ಹಾ ಖಂಡಿತವಾಗ್ಲು. ಹೋಗ್ತಾ ಇದ್ದೀರಾ? Watch India's largest kids library only on Jio Hotstar. Download the app now.